ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಕ್ಯಾಮ್. ಸೊ ನಾವಿವತ್ತು ಬಂದಿರುವಂತಹ ವಿಷಯ ಏನಂದ್ರೆ, నేను మెడ ముట్టుకుంటే తొడగొట్టినట్టే. ಉಸ್ತಾದ್ ಭಗತ್ ಸಿಂಗ್ ಟ್ರೇಲರ್ ರಿಲೀಸ್ ಮಾಡಿದ್ದಾರೆ. ಅದನ್ನ ರಿಯಾಕ್ಟ್ ಮಾಡಕ್ ಬರ್ತಾ ಇದೀವಿ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್. ಈ ಚಿತ್ರ ಪವನ್ ಕಲ್ಯಾಣ್ ಅವರು ಮೇನ್ ಕ್ಯಾರೆಕ್ಟರೈಸೇಷನ್ ಹೀರೋ ಆಗಿ ಮಾಡ್ತಿದ್ದಾರೆ. ಅವ್ರ ಜೊತೆ ಇಬ್ರು ಹೀರೋಯಿನ್ಸ್ ಮಾಡ್ತಿದ್ದಾರೆ, ರಾಶಿ ಖನ್ನಾ ಮತ್ತೆ ಶ್ರೀಲೀಲಾ ಅಂತ. ಡೈರೆಕ್ಟರ್ ಬಂದ್ಬಿಟ್ಟು ಗಬ್ಬರ್ ಸಿಂಗ್ ಕಾಂಬಿನೇಷನ್ ವಿತ್ ಮ್ಯೂಸಿಕ್ ಡೈರೆಕ್ಟರ್ ದೇವಶ್ರೀ ಪ್ರಸಾದ್ ಪ್ಲಸ್ ಹರಿಶಂಕರ್. ಓಕೆ, ಕಾಂಬಿನೇಷನ್ ಸೇರಿ ಮಾಡ್ತಿದ್ದಾರೆ. ಬಟ್ ಇದು ಮ್ಯೂಸಿಕ್ ಸಾಂಗ್ಸ್ ಹೇಳ್ಬೇಕಂದ್ರೆ ಸಾಂಗ್ಸ್ ಬಂದ್ಬಿಟ್ಟು ದೇವಶ್ರೀ ಪ್ರಸಾದ್ ಮಾಡಿದ್ದಾರೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಂದ್ಬಿಟ್ಟು ತಮ್ಮನ್ ಅವ್ರು ಮಾಡಿದ್ದಾರೆ. ಓಕೆ, ಮೂವಿದೆಲ್ಲ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಮತ್ತೆ ಮೈತ್ರಿ ಮೂವಿ ಪ್ರೊಡಕ್ಷನ್ಸ್ ಅವ್ರು ಮಾಡ್ತಿದ್ದಾರೆ. ಸೊ ಲೆಟ್ಸ್ ವಾಚ್. ಸಾಂಗ್ ರಿಲೀಸ್ ಆಗಿತ್ತು, ಟ್ರೇಲರ್ ಇವಾಗ ರಿಲೀಸ್ ಮಾಡಿದ್ದಾರೆ. ಲೆಟ್ಸ್ ವಾಚ್ ಹೆಂಗಿದೆ ಅಂತೇಳಿ. అసలు ఎవరికి భయపడలేదా? ఎవరికి భయపడలేదు. వస్తాదా? వైలెన్స్ అంటే మీనింగ్ తెలియక మీ అందరితో ఫ్యాషన్ అయిపోయింది. చూపిస్తా, అర్థం భావం అవసరం అన్ని చూపిస్తా. గబ్బర్ సింగ్ పక్కనుంటే చుట్టుపక్కల ఏ డేంజర్ ఉండదు. రెడ్డి గారు ఈ బిల్డప్ లే కొంచెం కాసు కోసం ప్రాణం మీద తెచ్చుకోకండి, చూస్తున్నారుగా. అతను ఇక్కడికి వచ్చి తెగ డిస్టర్బ్ చేస్తున్నారు. కొంచెం పక్కలండి, ఐ నీడ్ సమ్ బ్రీతింగ్ స్పేస్. తెలుగు భాషలో నాకు నచ్చని ఒకే ఒక పదం డాన్స్. డాన్స్ తెలుగు పదం కాదు, ఇంగ్లీష్ పదం. ఈ కాళ్ళు కదలాలని ఏళ్ళ తరబడి నుంచి ఎదురు చూస్తున్నామన్నా. సంతోషంగా ఉండడం అంటే మన జీవితాన్ని మనం లైక్ చేయడం, మన జీవితానికి ఎవడెవడో లైకులు కొట్టడం కాదు. భగత్ సింగ్, ఉస్తాద్ భగత్ సింగ్ ఇచ్చి పడేసే గోత్రం, ఎరగదీసే నక్షత్రం. ఈ దేశపు మగవాడు బొట్టు పెడితే ఎలా ఉంటుందో చూస్తావా? చూస్తావా? ఓహ్, 19 మార్చ్. ఈసారి పెర్ఫార్మెన్స్ బద్దలైపోద్ది. ಸೊ ಯಾವ ಥರ ಅನಿಸಿದೆ ನಿಮಗೆ? ಆ್ಯಕ್ಚುಲಿ ಹೇಳಬೇಕು ಅಂದರೆ ಸ್ವಲ್ಪ ನಾರ್ಮಲ್ ಅಂತ ಅನ್ನಿಸ್ತು ನನಗೆ. ಟ್ರೇಲರ್ ಅದು ಪವನ್ ಕಲ್ಯಾಣ್ ಟ್ರೇಲರು, ಒಂದು ಲಾಸ್ಟ್ ಮೂವಿ ಇತ್ತಲ್ವಾ, ಓಜಿ ಇತ್ತಲ್ಲ, ಆ ರೇಂಜ್ ಅಲ್ಲಿ ಇಲ್ಲ. ಆಕ್ಚುಲಿ ಅದೇ ಅಲ್ಲ, ಅದೇ ಹೇಳ್ಬೇಕು ಅನ್ಕೊಂಡೆ. ಈಗ ಓಜಿಯಲ್ಲಿ ಅಷ್ಟು ಹೈಪ್ ಬಂದಿದ್ಮೇಲೆ ಇದು ನಾರ್ಮಲ್ ತರ ಹೋಗ್ತಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಿಲ್ಲ ಆಡಿಯನ್ಸ್ಗೆ. ಹೌದೌದು, ಫ್ಯಾನ್ಸ್ಗೂ. ಹೌದು, ಇದು ಆಕ್ಚುಲಿ ವಿಜುವಲೈಸೇಷನ್ ಇವಾಗ ಒಂದೊಂದು ಸ್ಪಾಟ್ಸ್ ಅಲ್ಲಿ ನಾರ್ಮಲ್ ಫಿಲ್ಮ್ ರೇಂಜ್ ಅಲ್ಲಿ ಇದೆ. ಆಂಗಲ್ಸು ಆಗಲಿ ಅಥವಾ ಕಲರ್ ಕರೆಕ್ಷನ್ ಆಗಲಿ ಅದೊಂಥರ ನಾರ್ಮಲ್ ಇದ್ದಂಗಿದೆ. ಈಗ ಮೂವಿ ಒಂದು ಹೈ ಬಜೆಟ್ ಮೂವಿ ಅನ್ನೋ ರೇಂಜ್ ಅಲ್ಲಿ ಇಲ್ಲ. ಆಕ್ಚುಲಿ ಮೂವಿ ರಿಲೀಸ್ ಆದ್ಮೇಲೆ ನೋಡ್ಬೇಕು ಹೆಂಗ ಅನ್ಸುತ್ತೆ. ಅದೇ ಡೈಲಾಗ್ ಇಂಪ್ಯಾಕ್ಟ್ ಆಗಲಿ, ಆ ಫೈಟ್ಸ್ ಟ್ರೈಲರ್ ಅಲ್ಲಿ ನೋಡ್ತಿದ್ರೆ ಚೆನ್ನಾಗಿ ಅನಿಸ್ತಾ ಇದೆ. ಡೈಲಾಗ್ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಡೈಲಾಗ್ ಬರ್ದಿರೋ ಡೈಲಾಗ್ಸ್ ಮತ್ತೆ ಪೊಲೀಸ್ ರೋಲ್ ಮಾಡ್ತಾರೆ. ಪೊಲೀಸ್ ರೋಲ್ ಗಬ್ಬರ್ ಸಿಂಗ್ ಅಲ್ಲೂ ಅವರು ಪೊಲೀಸ್ ರೋಲ್ ಅಲ್ಲೇ ಮಾಡಿದ್ರು. ಸೊ 19th ಮಾರ್ಚ್ ರಿಲೀಸ್ ಆಗ್ತದೆ. ನಿಮ್ಗೆ ಹೆಂಗ ಅನಿಸ್ತು ಹೇಳಿ? ಅದೇ ಹೇಳ್ದೆ, ನಾನು ಒಬ್ಬನೇ ಹೇಳಿದೆ, ಹೇಳ್ದಲ್ಲ ಈ ತರ ಇದೆ, ಈ ತರ ಆಸ್ ಯೂಶುವಲ್ ಗಬ್ಬರ್ ಸಿಂಗ್ ಥೀಮ್ ತರ ಟವಲ್ ಆಗ್ಲಿ, ಆ ಡೈಲಾಗ್ ಡೆಲಿವರಿನು ಗಬ್ಬರ್ ಸಿಂಗ್ ತರನೇ. ಆ ಚೇರ್ ಕೂಡೋದು, ಪೊಲೀಸ್ ಸ್ಟೇಷನ್ಸ್ ಕೆಲವು ಶಾರ್ಟ್ಸ್ ತೋರಿಸಿರಲ್ವಾ, ಗಬ್ಬರ್ ಸಿಂಗ್ಗೆ ಆ ನೆನಪು ಬರುತ್ತೆ. ಹೌದು, ಅದು ಡೈಲಾಗ್ಸ್ ಚೆನ್ನಾಗಿದೆ ಆಕ್ಚುಲಿ. ಡೈಲಾಗ್ ಡೆಲಿವರಿ, ಡೈಲಾಗ್ ರೈಟಿಂಗ್ ಆಗ್ಲಿ, ಅದು ಹೇಳೋದಾಗ್ಲಿ ಚೆನ್ನಾಗಿದೆ ಅನಿಸ್ತಾ ಇದೆ.
ಚೆನ್ನಾಗಿದೆ, ಫ್ರೇಮ್ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಏನೋ ಕಮರ್ಷಿಯಲ್ ಪಾರ್ಟ್ಸ್ ಇರುತ್ತೆ ಅನ್ಸುತ್ತೆ, ಆ ಥರ ಇರುತ್ತೆ. ಮೋಸ್ಟ್ಲಿ ಇದು ಲಾಸ್ಟ್ ಮೂವಿ ಅವ್ನು ಈಗ ಶೂಟಿಂಗ್, ಅವರು ಈಗ ಶೂಟಿಂಗ್ ಮುಗಿಸ್ಬಿಟ್ಟು ಓಕೆ. ಈಗ ಫುಲ್ ಪಾಲಿಟಿಕ್ಸ್ ಅಲ್ಲಿ ಇದೆ. ಬಟ್ ಬೇರೆ ಮೂವೀಸ್ ಮಾಡ್ತಾರೆ ಅಂತ ಸ್ವಲ್ಪ ಏನೋ ರೋಮರ್ಸ್ ಬರ್ತಾ ಇದೆ. OG 2 ಬರ್ಬೇಕಲ್ಲ ಮತ್ತೆ. OG 2 ಬರಬೇಕು, ಮತ್ತೆ ಬೇರೆ ಧ್ರುವ ಡೈರೆಕ್ಟರ್ ಅವ್ರ ಜೊತೆ ಒಂದು ಸುರೇಂದ್ರ script, ರೆಡ್ಡಿ ಅವ್ರ ಸುರೇಂದ್ರ ಜೊತೆ ರೆಡ್ಡಿ ಮಾಡೋದು ಎಲ್ಲ ಇದೆ. ಆದ್ರೆ ಅವರು ಡೇಟ್ ಸಿಗ್ಬೇಕಲ್ಲ. ಅವರು ಈಗ OG ಆ ರೇಂಜಲ್ಲಿ ಹೋಗ್ಲಿಲ್ಲ ಅಂದ್ರೆ ಇದು ಬೇಡ, ಲೈಕ್ ಫುಲ್ ಇದು ಪೊಲಿಟಿಕಲ್ ಅಲ್ಲಿ ಇರ್ತೀನಿ ಅಂತ. ಬಟ್ ಈಗ ಪ್ರೊಡ್ಯೂಸರ್ ಅಂದ್ರೆ ರಿಕ್ವೆಸ್ಟ್ ಮಾಡ್ಬೇಕು ಈಗ ಚೆನ್ನಾಗಿದೆ ಮಾರ್ಕೆಟ್ ಅದು ಇದು ಅಂತ. ಓಕೆ. ಇದು ಅಷ್ಟು ಜಾಸ್ತಿ ಪ್ರೊಡಕ್ಷನ್ ಕಾಸ್ಟ್ ಅಲ್ಲ, ಇದು ಲೈಕ್ ಬಜೆಟ್ ಅಲ್ಲ, ಬಿಟ್ ಲೋ ಬಜೆಟ್, ನಾರ್ಮಲ್ ಬಜೆಟ್ ಇದು. ಹರೀಶ್ ಶಂಕರ್ ಅಂದ್ರೆ ಆಲ್ಮೋಸ್ಟ್ 40-50 ಮೂವಿದು ಎಲ್ಲ ಸೇರಿಸ್ಕೊಂಡು 40-50. ಅಪಾರ್ಟ್ ಫ್ರಮ್ ರೆಮ್ಯುನರೇಷನ್, ಅಪಾರ್ಟ್ ಫ್ರಮ್ 40-50 ಇಷ್ಟು, ಅದಕ್ಕಿಂತ ಜಾಸ್ತಿ ಇರಲ್ಲ. ಆಸ್ ಯೂಶುವಲ್ ಮೈತ್ರಿ ಗೊತ್ತಿರೋದೆ, ಅವ್ರ ಹಿಸ್ಟ್ರಿ ರೆಕಾರ್ಡ್ ಇವಾಗವರೆಗೂ ಎಲ್ಲ ಬ್ಲಾಕ್ ಬಸ್ಟರ್ಸ್. ಮೂವಿಗಿಂತ ಜಾಸ್ತಿ ಇವ್ರದ್ದು ರೆಮ್ಯುನರೇಷನ್ ಜಾಸ್ತಿ ಇರುತ್ತೆ ಅಷ್ಟೇ. ಹೌದು. ಹೌದು, ಅದು ಎಕ್ಸ್ಪೆಕ್ಟೆಡ್ ಆಸ್ ಯೂಶುವಲ್. ಓಕೆ, ನೋಡೋಣ ಮೂವಿ ಹೇಗಿರುತ್ತೆ ಅಂತ ಹೇಳಿ. 19th ಮಾರ್ಚ್ ರಿಲೀಸ್ ಆಗ್ತಾ ಇದೆ ಉಸ್ತಾದ್ ಭಗತ್ ಸಿಂಗ್. ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ. ಸದ್ಯಕ್ಕೆ ನಮ್ಮ ರಿಯಾಕ್ಷನ್ ಇಷ್ಟೇ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ ಕ್ಯಾಮ್.